ಯುದ್ಧದ ಭೀತಿಗೆ ನಿಂತಿದ್ದಂಥ ಐಪಿಎಲ್ ಕದನ ಇವತ್ತಿನಿಂದ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ. ಕೆಕೆಆರ್ ವರ್ಸಸ್ ಆರ್ಸಿಬಿ ಪಂದ್ಯಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಹೈ ವೋಲ್ಟೇಜ್ ಪಂದ್ಯ ನಡೀತಾ ಇರೋದು. ಉಗ್ರರ ಬೆದರಿಕೆ ಹಿನ್ನೆಲೆಯಲ್ಲಿ ಐಪಿಎಲ್ಗೆ ಬಿಗಿ ಭದ್ರತೆಯನ್ನ ಒದಗಿಸಲಾಗ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದೋಬಸ್ತಿನ ಕೋಟೆಯನ್ನ ನಿರ್ಮಿಸಿದ್ದಾರೆ ಪೊಲೀಸರು. ಒಟ್ಟು 1600 ಮಂದಿ ಪೊಲೀಸರ ಸರ್ಪಗಾವಲು ಇವತ್ತಿನ ಪಂದ್ಯಕ್ಕೆ ಇರಲಿದೆ. ಕೇವಲ ಯೂನಿಫಾರ್ಮ್ ಮಾತ್ರ ಅಲ್ಲ, ಮಫ್ತಿಯಲ್ಲೂ ಕೂಡ ಪೊಲೀಸರು ನಿಗಾ ಇಡಲಿದ್ದಾರೆ. ಡಾಗ್ ಸ್ಕ್ವಾಡ್, ಬಾಂಬ್ ಸ್ಕ್ವಾಡ್ನಿಂದ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ಸ್ಟೇಡಿಯಂ ಸುತ್ತಮುತ್ತಲಿನ ರಸ್ತೆಗಳಲ್ಲೂ ಕೂಡ ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಆ ಸ್ಟೇಡಿಯಂ ಬಳಿಯಿಂದಾನೇ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, ಯುದ್ಧದ ಕಾರ್ಮೋಡ ಸರಿದಂತಹ ನಂತರದಲ್ಲಿ ಮತ್ತೆ ಕಿಕ್ ಸ್ಟಾರ್ಟ್ ಅನ್ನ ಪಡ್ಕೊಳ್ತಾ ಇರೋದು ಐಪಿಎಲ್. ಅದು ಆರ್ಸಿಬಿ ಮ್ಯಾಚೇ ಇದೆ ಇವತ್ತು. ಭದ್ರತೆ ಬಹಳ ಇಂಪಾರ್ಟೆಂಟ್. ಯಾವ ರೀತಿ ಸಿದ್ಧತೆಯನ್ನ ಪೊಲೀಸರು ಮಾಡಿಕೊಂಡಿದ್ದಾರೆ? ಖಂಡಿತವಾಗಿಯೂ ವಿದ್ಯಾ, ಏನೀಗಾಗಲೇ ಪೊಲೀಸ್ ಸರ್ಪಗಾವಲು ಚಿನ್ನಸ್ವಾಮಿಯ ಸುತ್ತಮುತ್ತ ಇದೆ ಅಂತಂದ್ರೆ ತಪ್ಪಾಗಲ್ಲ. ಈಗಾಗಲೇ ನೋಡ್ತಾ ಇರ್ಬೋದು, ನಾನು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೇನೆ. ಸುಮಾರು ಒಂದು ಗೇಟಿನ ಬಳಿ 50ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಆಗಿದೆ. ಪ್ರತಿಯೊಬ್ಬರನ್ನು ಕೂಡ ಚೆಕ್ ಮಾಡಿ, ಜೊತೆಗೆ ಮೆಟಲ್ ಡಿಟೆಕ್ಟರ್ ಜೊತೆಗೆ ಜಾಬ್ಗಳನ್ನು ಕೂಡ ಕಂಪ್ಲೀಟ್ ಚೆಕ್ ಮಾಡಿ ಬಿಡಬೇಕು ಅನ್ನುವಂತಹ ಮಾಹಿತಿ ಈಗಾಗಲೇ ಏರಿಯಾ ಅಧಿಕಾರಿಗಳು ನೀಡಿರುವಂತಹದ್ದು. ಇದನ್ನು ಹೊರತುಪಡಿಸಿದ್ರೆ ಈಗಾಗಲೇ ಬಾಂಬ್ ಸ್ಕ್ವಾಡ್ ಆಗಿರ್ಬೋದು ಅಥವಾ ಡಾಗ್ ಸ್ಕ್ವಾಡ್ ಆಗಿರ್ಬೋದು, ಈ ಎರಡೂ ಸ್ಕ್ವಾಡ್ಗಳು ಇಡೀ ಸ್ಟೇಡಿಯಂ ಸುತ್ತಮುತ್ತ ಈಗಾಗಲೇ ಬೀಟ್ ಹಾಕಿರುವಂತಹದ್ದು. ಪ್ರತಿ ಇಂಚಿಂಚು ಸ್ಟೇಡಿಯಂ ಸುತ್ತ ಇರುವಂತಹ ಬಸ್ ಸ್ಟಾಪ್ ಆಗಿರ್ಬೋದು ಅಥವಾ ಕೆಲವೊಂದು ಏನು ಮರ ಗಿಡಗಳ ಸಂಧಿ ಇರ್ಬೋದು, ಎಲ್ಲ ಕಡೆ ಕೂಡ ಈಗ ಪರಿಶೀಲನೆಯನ್ನ ಮಾಡಿ ಒಂದು ಮತ್ತೆ ಕಂಟಿನ್ಯೂಸ್ಲಿ ಬೀಟನ್ನು ಹೊಡಿತಾ ಇರುವಂತಹದ್ದು. ಅದನ್ನು ಹೊರತುಪಡಿಸಿದ್ರೆ ಸ್ಟೇಡಿಯಂ ಒಳಗಡೆ ಇರುವಂತಹ ಪ್ರತಿ ಸೀಟನ್ನು ಕೂಡ ಈಗಾಗಲೇ ಪರಿಶೀಲನೆ ಮಾಡಿ ಒಂದು ರಿಪೋರ್ಟನ್ನು ಪೊಲೀಸರು ಏನು ಚಿನ್ನಸ್ವಾಮಿ ಸ್ಟೇಡಿಯಂ ಅವರಿಗೆ ನೀಡಿರುವಂತಹದ್ದು. ಇದಾದ ನಂತರ ಅಂದರೆ ಈಗ ಏನು ಮ್ಯಾಚ್ ಶುರುವಾಗುತ್ತೆ, ಈ ಮ್ಯಾಚ್ ಶುರುವಾಗೋದಕ್ಕೂ ಮುಂಚಿತವಾಗಿ ಯಾರೆಲ್ಲ ಬಂದಿರ್ತಾರೆ ಅಂತಹ VIP ಗಳ ಒಂದು ಕಾರನ್ನು ಕೂಡ ಕಂಪ್ಲೀಟ್ ಆಗಿ, ಅಂದರೆ ಮೊದಲು ಒಂದು ಪಾಸನ್ನು ತೋರಿಸಿದ್ರೆ ಯಾವುದೇ ರೀತಿಯಾದಂಥ ತಪಾಸಣೆ ಇರ್ತಾ ಇರಲಿಲ್ಲ. ಪಾಸ್ ತೋರಿಸಿದ ತಕ್ಷಣ ಒಳಗಡೆ ಬಿಡುವಂತಹ ಕಾರ್ಯಕ್ಕೆ ಪೊಲೀಸರು ಮುಂದಾಗ್ತಾ ಇದ್ರು. ಆದರೆ ಈ ಬಾರಿ ಯಾವುದೇ ರೀತಿಯಾದಂಥ ಮುಲಾಜಿಲ್ಲದೆ ಕಾರಿನ ಪ್ರತಿ ಇಂಚಿಂಚನ್ನು ಕೂಡ ತಪಾಸಣೆ ಮಾಡಿ, ಅದಾದ ನಂತರ ಯಾರೇ VIP ಆದರೂ ಕೂಡ ಅವರ ಕಾರನ್ನು ತಪಾಸಣೆ ಮಾಡಿ ನಂತರ ಒಳಗಡೆ ಕಳಿಸುವಂತಹ ಪ್ರಕ್ರಿಯೆಗೆ ಪೊಲೀಸರು ಮುಂದಾಗಿರುವಂತಹದ್ದು. ಇನ್ನು ಇಲ್ಲಿ ಅಭಿಮಾನಿಗಳು ಅಥವಾ ಕ್ರಿಕೆಟ್ ನೋಡಲಿಕ್ಕೆ ಯಾರೆಲ್ಲ ಬರ್ತಾರೆ ಅವರ ತಪಾಸಣೆ ಕೂಡ ಈ ಬಾರಿ ಸಾಕಷ್ಟು ಸ್ಟ್ರಿಕ್ಟ್ ಆಗಿ ಇರಲಿದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಪೊಲೀಸರು ನೀಡಿರುವಂತಹದ್ದು. ಈಗ ಸದ್ಯಕ್ಕೆ ಇನ್ನೇನು ಕೆಲವೇ ಒಂದು ನಿಮಿಷಗಳಲ್ಲಿ ಟೀಮ್ RCB ಟೀಮ್ ಅಥವಾ KKR ಟೀಮ್ ಎರಡೂ ಟೀಮ್ಗಳು ಕೂಡ ಸ್ಟೇಡಿಯಂ ಒಳಗಡೆ ಎಂಟ್ರಿ ಆಗುತ್ತೆ. ಹೀಗಾಗಿ ಎಲ್ಲೊಂದು ಕಡೆ ಅಭಿಮಾನಿಗಳು ಈಗಾಗಲೇ ಸಾಕಷ್ಟು ಜನ ಬಂದಿರುವಂತಹದನ್ನ ಕೂಡ ನಾವು ನೋಡ್ಬೋದು. ಚಿನ್ನಸ್ವಾಮಿ ಸುತ್ತಮುತ್ತ ಸಾಕಷ್ಟು ಜನ ಅಭಿಮಾನಿಗಳು ಈಗಾಗಲೇ ನೆರೆದಿರುವಂತಹದ್ದು. ಈಗಾಗಲೇ ಏನು ವಿರಾಟ್ ಕೊಹ್ಲಿ ತಮ್ಮ ಏನು ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿದಂತಹ ಸಂದರ್ಭದಲ್ಲಿ ವೈಟ್ ಟಿ ಶರ್ಟ್ ಅನ್ನು ಹಾಕಿ ಅವರಿಗೆ ಒಂದು ಟ್ರಿಬ್ಯೂಟ್ ಅನ್ನು ಸಲ್ಲಿಕೆಯನ್ನು ಕೂಡ ಅಭಿಮಾನಿಗಳು ಸಲ್ಲಿಸಲಿಕ್ಕೆ ಮಾಡ್ತಾ ಇರುವಂತಹದನ್ನು ಕೂಡ ನಾವು ನೋಡ್ಬೋದು. ಇನ್ನು ಯಾವುದೇ ರೀತಿಯಾದಂಥ ಉಚ್ಚಾಟಕ್ಕೆ ಆಸ್ಪದ ಕೊಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಏನೋ ಒಂದು ಚಾಲೆಂಜ್ ಅನ್ನ ಮಾಡ್ತೀನಿ, ಮತ್ತೆ ನಾನು ವಿರಾಟ್ ಕೊಹ್ಲಿಯನ್ನ ಭೇಟಿ ಮಾಡ್ತೀನಿ ಅನ್ನುವಂತಹ ಮಾಹಿತಿಯನ್ನೆಲ್ಲ ಹಂಚ್ಕೊಂಡಿದ್ರು. ಅಂಥವ್ರನ್ನ ಕೂಡ ವಶಕ್ಕೆ ಪಡೆದು ಯಾವುದೇ ರೀತಿಯಾಗಿ ಮ್ಯಾಚ್ ಮುಗಿಯೋ ತನಕ ಅವ್ರನ್ನ ಹೊರಗಡೆ ಬಿಡೋದಿಲ್ಲ ಅನ್ನುವಂತಹ ಮಾಹಿತಿ ಕಟ್ಟೆಚ್ಚರವನ್ನು ಕೂಡ ಕಬ್ಬನ್ ಪಾರ್ಕ್ ಪೊಲೀಸರು ನೀಡಿರುವಂತಹದ್ದು ವಿದ್ಯಾ. ಇನ್ನು ಸಾಕಷ್ಟು ಜನ ಇಲ್ಲಿ ಬಂದಿರುವಂತಹ ಏನು ಅಭಿಮಾನಿಗಳಿದ್ದಾರೆ ಅವರೆಲ್ಲರೂ ಕೂಡ ಏನು ಇಲ್ಲಿ ಬಂದು ನೆರೆದಿರುವಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರನ್ನು ಕೂಡ ತಪಾಸಣೆ ಮಾಡಿ ಅದಾದ ನಂತರ ಎಲ್ಲಿಂದ ಬಂದಿದ್ದೀರಿ ಅನ್ನುವಂಥದ್ದು ಅನುಮಾನ ಬಂದಂತಹ ಸಂದರ್ಭದಲ್ಲಿ ಅಂಥವ್ರನ್ನ ವಿಚಾರಣೆ ಮಾಡುವಂತಹ ಕೆಲಸಕ್ಕೂ ಕೂಡ ಈಗ ಸದ್ಯಕ್ಕೆ ಪೊಲೀಸರು ಇಲ್ಲಿ ಮುಂದಾಗಿರುವಂಥದ್ದು ಅಂದರೆ ತಪ್ಪಾಗಲ್ಲ. ಇನ್ನು RCB ಅಭಿಮಾನಿಗಳಿದ್ದಾರೆ, ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯಾವ ರೀತಿಯಾಗಿದೆ ಮತ್ತೆ IPL ಕ್ವಿಕ್ ಸ್ಟಾರ್ಟ್ ಅನ್ನ ಪಡ್ಕೋತಾ ಇದೆ? ಸರ್, ಫಸ್ಟ್ ಮ್ಯಾಚು KKR ಮತ್ತು RCB ಇತ್ತು. ಇವಾಗ್ಲೂ KKR ಮತ್ತು RCBನೇ. ಫಸ್ಟ್ ಮ್ಯಾಚು ಇಡನ್ ಗಾರ್ಡನಲ್ಲಿ ಹೊಡೆದಿದ್ರು. ಈಗ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಹೋಮ್ ಗ್ರೌಂಡ್ ಆಡ್ತಿರೋದು. ಈ ಸಲನೂ RCBನೇ ಸರ್ ಪಕ್ಕಾ ವಿನ್ನು. ಇವತ್ತು ರೈನ್ ಬರೋ ಮೂಮೆಂಟ್ ಇದೆ. ಬೆಳಗ್ಗೆಯಿಂದನೇ ಹಿಂಗೆ ಮೋಡ ಮುಚ್ಚಿದೆ, ಹಿಂಗೆ ಮಳೆ ಬರ್ದೇ ಹಿಂಗೆ ಮ್ಯಾಚ್ ಆದರೆ ಸಾಕು. ಇನ್ನು ಪಕ್ಕದಲ್ಲಿ ವೈಟ್ ಟಿ ಶರ್ಟ್ ಹಾಕೊಂಡು ನಿಂತ್ಕೊಂಡಿದ್ದಾರೆ. ಅವರು ಕೂಡ ಸಾಕಷ್ಟು ಜನ ಇಲ್ಲಿ ಬಂದು ಸಪೋರ್ಟ್ ಮಾಡಲಿಕ್ಕೆ, ಅಂದರೆ ಏನು ಈಗಾಗಲೇ ವಿದಾಯ ಹೇಳಿರುವಂತಹ ಸಂದರ್ಭದಲ್ಲಿ ಟೆಸ್ಟ್ ಕ್ರಿಕೆಟ್ಗೆ ಅವ್ರಿಗೆ ಟ್ರಿಬ್ಯೂಟನ್ನು ಸಲ್ಲಿಕೆ ಮಾಡಬೇಕು ಅನ್ನೋಂಥದ್ದು ಸಾಕಷ್ಟು ವೈಟ್ ಟಿ ಶರ್ಟ್ ಹಾಕೊಂಡು ಬಂದಿದ್ದಾರೆ. ಏನಕ್ಕೆ ಅಂತ, ಈಗ ವಿರಾಟ್ ಕೊಹ್ಲಿ ಅವರು ರಿಟೈರ್ಮೆಂಟ್ ತೊಗೊಂಡ್ರು ಟೆಸ್ಟ್ ಕ್ರಿಕೆಟಿಂದ. ಸೊ ಲೈಕ್ ನಮಗೇನು ಹೋಪ್ ಇತ್ತು, ಲೈಕ್ 100 ಸೆಂಚುರೀಸ್ ಮಾಡ್ತಾರೆ, ಟೆಸ್ಟ್ ಆಡಿದ್ರೆ ಮಾಡ್ಬೋದು ಅಂತ ಅಂದ್ಕೊಂಡಿದ್ವಿ. ಲೈಕ್ ಅದು ಅವರ ಇಚ್ಛೆಯಿಂದ ತೊಗೊಂಡ್ಬಿಟ್ರು. ಸೊ ಈಗ ನಮಗೆ ಅವ್ರಿಗೆ ಟ್ರಿಬ್ಯೂಟ್ ಅಂತ ನಾವೆಲ್ಲ ಟೆಸ್ಟ್ ಜರ್ಸಿ ಹಾಕಿದ್ದೀವಿ, ನಮ್ಮ ಫ್ರೆಂಡ್ಸು ನಾವೆಲ್ಲ. ಸೊ ಅಲಾಂಗ್ ವಿತ್ RCB, BCCI ಆಲ್ಸೋ ಇಸ್ ದೇರ್.
ವಿಲ್ ಸಪೋರ್ಟ್ ವಿರಾಟ್ ಕೊಹ್ಲಿ ಆ್ಯಂಡ್ RCB ಟೀಮ್. ಸಾಕಷ್ಟು ಜನ ಅಭಿಮಾನಿಗಳ ಮಾತು ಇದೇ ಆಗಿರುವಂತಹದ್ದು ವಿದ್ಯಾ. ಆದರೆ ಅಭಿಮಾನಿಗಳ ಜೋಶ್ ಜೊತೆಯಲ್ಲಿ ಸೆಕ್ಯೂರಿಟಿ ಕೂಡ ಅಲರ್ಟ್ ಆಗಿದೆ ಅಂತಂದ್ರೆ ತಪ್ಪಾಗಲ್ಲ ವಿದ್ಯಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.